ಗೋವಿಂದ ಅಧಿಕಾರಿಗಳಿಗೆ ರಾಜ್ಯಕ್ಕೆ ಕುಮ್ಮಕ್ಕು ನೀಡುತ್ತಿರುವ ತಹಸೀಲ್ದಾರ್ ಟಿಎಪಿಎಂಎಸ್ ತುಂಬಿರೋ ಡೈರೆಕ್ಟ್ ಅದು ಕಳ್ಬೇಕಿನ ಟಿಎಪಿಎಂಎಸ್ನವರು ತಪ್ಪು ಕಂಟ್ರೋಲ್ ಅಕ್ಕಿ ಕೊಟ್ಟಿದ್ರೆ ಅದ್ರ ಕ್ರಮ ತಗೊಂಡು ರೈಸ್ ಮಿಲ್ಗೆ ಹೋಗಿರೋದು ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್. ಅಕ್ಕಿಯ ನೀವು ತಗೊಂಡೋಗಿ ಅಲ್ಲಿ ಮಿಲ್ ಹಾಕಿದೆ ಅಂತ ಹೇಳ್ತಿದ್ದಾರೆ ಯಾರು ಒಬ್ಬ ಮಾತ್ರ ರಾಜ್ಯಾದ್ಯಂತ ಈಗ ಇಲ್ಲಿ ಬರುವಂತವ್ರು ಚಪ್ಪಲಿ ಸಾವ್ದು ಹೋಗ್ತದೆ, ಆದ್ರೆ ಅವ್ರಿಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮೆದುಳು ಒಂದೊಂದು ನ್ಯಾಯಾಲಯವೇ. ಆಯಾಯ ತಾಲೂಕಿನ ಸಹಾಯಕ ನಿರ್ದೇಶಕರು ಗುಣಮಟ್ಟದ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಿ. ಮಾಡಿದ್ನ ನಿಮ್ಮ ವಾರ್ಡನ್ನು ಯಾತಕ್ಕಾಗಿ ಹೋರಾಟ? ನೀವು ಎಲ್ಲಿ ಗಂಟ ಜಾಗೃತರಾಗಲ್ಲ ಅಲ್ಲಿ ಗಂಟು ಈ ಕಳ್ಳ ಅಧಿಕಾರಿಗಳು ಈ ಭ್ರಷ್ಟಾಚಾರ ರಾಜಕಾರಣಿಗಳ ಜೊತೆ ಸೇರಿ ನಮ್ಮ ಆಸ್ತಿನೂ ಸಹ ಲೂಟಿ ಹೊಡಿತಾರೆ. ಬಹಳಷ್ಟು ದಂಧೆ ನಡೀತಾ ಇದೆ. ಇದು ಈ ತಾಲೂಕಲ್ಲಿ ಬಹಳ ನಾಚಿಕೆಗೇಡಿನ ಸಂಗತಿ. ಅವ್ರೇನು ದುಡ್ಡು ತಗೋತಾರೆ ಅಂತಲ್ಲ, ನೀವು ಕೊಡೋದ ಭಿಕ್ಷೆ ಅಂತ ತಿಳ್ಕೊಂಡು ಅವ್ರು ಭಿಕ್ಷೆ ಎತ್ತಾವ್ರು. ಅವನ್ನೇ ಶಾಮಿಲ್ ರೈಸ್ ಮಿಲ್ ಅಂತ ಲಾರಿ ಕರ್ಸಿದ್ರು, ಅದೇ ಲಾರಿಗೆ ಅಕ್ಕಿನ ತುಂಬಿದ್ರು ಮಾರಾಟ ಆಗಿದ್ದು. ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಯಾವುದೇ ಅಕ್ಕಿ ಬರಲಿ ತಾಲೂಕೆ ಅದು ಇವ್ರ ಜವಾಬ್ದಾರಿಯಲ್ಲಿ ಇರ್ತದೆ, ಇವ್ರ ಅಂಡರಲ್ಲಿ ಇರ್ತದೆ. ಇವ್ರು ಸುಳ್ಳು ಹೇಳ್ತಾವ್ರೆ, ಇದು ತಪ್ಪು ಮಾಹಿತಿ. ಅದಕ್ಕೆ ರೈಸ್ ಬರಲ್ಲ ಸರ್. ಸರ್ ಹೇಳ್ಬಿಡ್ತೀನಿ ಒಂದು ನಿಮಿಷ. ಅದನ್ನ ಹೇಳಿದ್ದೀನಿ ತಂದಿದ್ದೀರಾ ರೇಟಿಂಗ್ ಅಲ್ಲಿ ಕೊಡ್ತೀನಿ. ಬರಲ್ಲ ನನಗೆ ಸಪ್ರೇಟ್ ನಿಗಮ ಮಾಡಿ. ಈಗ ಆಮೇಲೆ ನಿಮ್ ಗಮನಕ್ಕೆ ಬಂದ್ಮೇಲೆ ನೀವೇನ್ ಮಾಡ್ಬೇಕು? ನಮ್ ಗಮನಕ್ಕೆ ಬಂದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ರಾತ್ರಿವರೆಗೂ ಪೊಲೀಸ್ ಸ್ಟೇಷನ್ ಇದ್ದಾರೆ. ಪ್ರಿನ್ಸಿಪಲ್ ನ ಕರೆದಿದ್ದಾರೆ, ಏನಾಗಿದೆ ಅಂತ ಇದು ಮಾಡಿದ್ದಾರೆ. ಅವರು ಮೇಲ್ನ ಇನ್ಚಾರ್ಜ್ ಆಗಿದ್ದಾರೆ, ಅವ್ರಿಗೂ ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸೀಸ್ ಯಾಕೆ ಮಾಡಲಿಲ್ಲ ಸರ್? ಮಾಡ್ಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಇರೋದಕ್ಕೆ ಬಿಟ್ಟಿರೋದು. ಸೊಸೈಟಿಲಿ 17ನೇ ತಾರೀಕು ಇಲ್ಲಿ ತುಂಬಿರ ಅಕ್ಕಿ ನೋಡಿ ಸರ್, ಟಿಎಪಿಎಂಎಸ್ ಅಲ್ಲಿ ತುಂಬಿರೋ ಅಕ್ಕಿ ಡೈರೆಕ್ಟ್ ಮಿಲ್ ಹೋದ್ರೆ ಅದು ಕಳ್ಬೇಕಿನ ಟಿಎಪಿಎಂಎಸ್ನವರು ತಪ್ಪು ಕಂಟ್ರೋಲ್ ಅಕ್ಕಿ ಕೊಟ್ಟಿದ್ರೆ ಅದ್ರ ಕ್ರಮ ತಗೊಂಡು. ಅವ್ರೇನಾರ ಹುಳ ಪಳ ಇರೋ ಅಕ್ಕಿ ಕೊಟ್ಟಿದ್ರೆ ಅವ್ರ ಕ್ರಮ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಟಿಎಪಿಎಂಎಸ್ನವರು ಕಳಪೆ ಅಕ್ಕಿ ಕೊಟ್ಟಿದ್ರೆ ಟಿಎಪಿಎಂಎಸ್ನವರು ಕಳಪೆ ಅಕ್ಕಿ ಕೊಟ್ಟಿದ್ರೆ ಡೈರೆಕ್ಟ್ ಮಿಲ್ಗೆ ಹೋಗದೆ ಅಂತ ಹೇಳಿ ಟಿಎಪಿಎಂಎಸ್ನವರು ಒಪ್ಪಲ್ಲಿ ನಾವು ಹೇಳ್ತಿದಿರಲ್ಲ. ಡೈರೆಕ್ಟ್ ಮಿಲ್ಗೆ ಹೋಗಿರೋದು ಅಕ್ಕಿ, ಅದು ಅಕ್ಕಿಯ ನೀವು ತಗೊಂಡೋಗಿ ಅಲ್ಲಿ ಮಿಲ್ಗೆ ಹಾಕಿದೆ ಅಂತ ಹೇಳ್ತಿರಲ್ಲ ಯಾರು ಒಬ್ಬ ಮಾತ್ರ ರಾಜ್ಯಾದ್ಯಂತ ಈಗ. ಅಂದ್ರೆ ಈ ಅಕ್ಕಿ 1 ವರ್ಷದಿಂದ ಉಳ್ಕೊಂಡ್ ಬಂದಿರೋ ಎತ್ತು ಒಳ್ಳೆ ಅಕ್ಕಿ ಉಳ್ಸ್ಕೊಂಬಂದ್ರವ್ರು. ಪ್ರತಿ ತಿಂಗಳು ಏನ್ ಅಕ್ಕಿ ಎತ್ಬೇಕಿತ್ತು ಅದನ್ನ ಸ್ಟಾಕ್ ಮಾಡ್ಕೊಂಡ್ಬಂದ್ರು. ಒಂದೇ ಸರಿ ಅವನ್ನೇ ಶಾಮಿಲ್ ರೈಸ್ ಮಿಲ್ ಅಂತ ಲಾರಿ ಕರ್ಸಿದ್ರು, ಅದೇ ಲಾರಿಗೆ ಅಕ್ಕಿನ ತುಂಬಿದ್ರು ಮಾರಾಟ ಆಗಿದ್ದು. ಮಾರಾಟ ಆಗಿರೋ ಅಕ್ಕಿನ ನೀವು ಸಮರ್ಥಿಸ್ತಾ ಇದ್ದೀರಿ, ಕಳ್ಳನಿಗೆ ಸಪೋರ್ಟ್ ಮಾಡ್ತಿದ್ದೀರಿ. ಕಳ್ಳನ್ ಸಪೋರ್ಟ್ ಮಾಡ್ತಿರೋದು. ಈಗ ನೆಕ್ಸ್ಟ್ ವೀಕು JD ಅಗ್ರಿಕಲ್ಚರು, DD ಫುಡ್ಡು, DD BCM ಬರ್ತಾರೆ. ಫುಡ್ಡಿಗೆ ಅವರೇ ಇನ್ಚಾರ್ಜು. ಅಲ್ಲಿ ಸಮರ್ಪಕ ಚರ್ಚೆ ಮಾಡಿ ಲ್ಯಾಬ್ ಸೆಷನ್ ಅವ್ರು ಮಾಡ್ತಾರೆ. ಇವ್ರ ಮನೆಯಿಂದ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅನ್ನ ಉಣಿಸ್ ಕಳಿಸ್ತಾರೋ ಮತ್ತೊಂದು ಉಣಿಸ್ ಕಳಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ಬರುವಂತವ್ರು ಚಪ್ಪಲಿ ಸಾವ್ದು ಹೋಗ್ತದೆ, ಆದ್ರೆ ಅವ್ರಿಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲ ಜಾಗೃತರಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾನೂನಂತೆ ಸರ್ಕಾರ, ಕಾನೂನಂತೆ ಕಾನೂನು. ನಿಮ್ಗೆ ಆತ್ಮಸಾಕ್ಷಿ ಇದ್ದರೆ ಅದು ಕಳಪೆ ಆಹಾರ ಅಂತ ಗೊತ್ತಾಗಿದೆ. ನೇರವಾಗಿ ಹೇಳಬೇಕು ನೀವು. ಅವನು ಯಾರೋ ಶಾಂಪಲ್ ತೆಗಿಯೋನಂತೆ, ಅವನು ವರದಿ ಕೊಡೋನಂತೆ, ನಮಗೆ ಕಳಪೆ ರಾಗಿ ಕೊಡೋನಂತೆ. ಎಲ್ಲಿ ತನಕ ಮೋಸ ಮಾಡೋಕ್ಕೆ ಸಾಧ್ಯ? ಮಾತಿಗೂ ಹೇಳ್ತೀರಿ ನಮ್ಮ ಪುಟನೆಯ ಏಕೇಕ ಇನ್ಸಾನ್ ಕಾ ಏಕೇಕ ಅದಾಲತ್ ಹೈ ಅಂತೇಳಿ. ಪ್ರತಿಯೊಬ್ಬ ಮನುಷ್ಯನ ಮೆದುಳು ಒಂದೊಂದು ನ್ಯಾಯಾಲಯವೇ. ನಿಮಗೆ ಗೊತ್ತಿಲ್ವೇನ್ರಿ ಸರಿ ತಪ್ಪು? ನಿಮ್ಮ ಮನೆ ಹೆಂಗಸರು ಆ ರಾಗಿ ರೆಡಿ ಮಾಡಿ ನಿಮ್ಮ ತಹಸೀಲ್ದಾರರು ನಿಮ್ಮ ಮನೆಯವರು ಊಟ ಮಾಡ್ತೀರಾ? ಜಾತಿಯರ್ಗೂ ಒಂದಿರ್ತಾರೆ, ಆದರೆ ಲೂಟಿ ಮಾತ್ರ ಜಾತಿಯೇತರಿಗೆ ಬೆಂಬಲವಾಗಿ ನಿಲ್ಲಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಭಾಳ ಜವಾಬ್ದಾರಿ ಇರ್ತೀವಿ ನಾವು. ಕಳೆದ ನಮ್ಮವರೆಲ್ಲ 25-30 ವರ್ಷದಿಂದ ಚಳವಳಿಯಿಂದ ಬಂದರೆ ಇಲ್ಲಿ ಯಾವನು ಗುಲಾಮ್ಗಿರಿಗೆ ತಲೆ ಬೋಳ್ಸ್ಕೊಂಡು ಒಂದು 50 ರೂಪಾಯಿ 100 ರೂಪಾಯಿ ಇಟ್ಕೊಂಡು ಯಾಚಕ ಮಾಡಿಲ್ಲ. ನಾವು ನಮ್ಮ ಮನೆ ಕೆಲಸ ಇಟ್ಕೊಂಡು ಏನು ಜನರ ಪರವಾಗಿ ಒಂದು ಸಂಘಟನೆ ಮಾಡಿದ್ದೀವಿ. ಜವಾಬ್ದಾರಿ, ಹೊಣೆಗಾರಿಕೆ ಮತ್ತು ಸಮಾಜದ ಚಿಂತನೆ ಹಿಡಿದಲ್ಲಿ ಹೊರಮೂಡಿಸ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಯಾರನ್ನೋ ಬೆಳ್ಳು ತೋರಿಸಿ ಯಾರೋ ಇವ್ರ ಜೀವನದಿಂದ ಬಹುಪರ ಹಾಕ್ಕೊಂಡು ಬಂದಿಲ್ಲ. ನಮ್ಗೆ ಬಹುಪರ ಅಗತ್ಯನೂ ಇಲ್ಲ.
ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಎಂದೂ ಕೂಡ ಬೆದರೋದಿಲ್ಲ. ಆತ್ಮಹತ್ಯೆ ಸತ್ಯವಾಗಿ ತಿಳ್ಕೊಳ್ಳಿ. ಕ್ಲೀನಿಂಗ್ ಅಂತ ಕ್ಲೀನಿಂಗ್ ಹುಡ್ಸಕ್ಕೆ ಎಂತ ಕ್ಲೀನಿಂಗು ಸರ್ಕ್ಯುಲರ್ ಇಲ್ಲ ಕಡೆ ಕ್ಲೀನಿಂಗ್ ಮಾಡಿದಿರಿ ಸರ್. ನೀವು ನೋಡಿ, ಒಂದು ತಪ್ಪು ಮುಚ್ಚಕ್ಕೆ ಇನ್ನೊಂದು ತಪ್ಪು ಮುಚ್ಚಕ್ಕೆ ಹೇಳ್ತಾನಲ್ಲ ಕ್ಲೀನಿಂಗ್ ಕೊಟ್ಟಿದ್ದು ಸರ್ಕಾರ ನಿಮ್ಗೆ ಅಧಿಕಾರ. ಅದು ಸಂತ್ಯಾಬಾಚಳ್ಳಿ ರೋಟಲ್ಲಿ ಇಲ್ಲ ದಾಮಂಗ್ಲ ರೂಟಲ್ಲಿ ಹೋದರೆ ಅದು ಇಲ್ಲೀಗಲ್ ಟ್ರಾನ್ಸ್ಪೋರ್ಟೇಷನ್ ತಾನೆ. ಹಂಗೇನೆ ರೈಸ್ ಮಿಲ್ಗೆ ಹೋಗಿರೋದು ಇಲ್ಲೀಗಲ್ ಟ್ರಾನ್ಸ್ಪೋರ್ಟೇಷನ್ನು. ನೀವು ಯಾಕೆ ಮಾಡಲಿಲ್ಲ? ನಿಮ್ಮದು ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಆಗಿಲ್ವಾ? ಲ್ಯಾಬ್ಸಸ್ ಆಗ್ಬೇಕಾದ್ರೆ ಕಾರಣ ಏನು? ನೀವು ಎಕಡ ತಿಂದಿದ್ದೀರಾ ಅಂತ ನಾನು ಹೇಳ್ತೀನಿ. ನೀನು ಎಕಡ ತಿಂದಿರೋಕ್ಕೆ ಕಡೆ ನೀವು ಮಾಡ್ತಿರೋದು ಅದು ಹಿಂದೆ ಯಾಕೆ ಮಾಡಲಿಲ್ಲ? ಹಾಂ ಸರ್ಕಾರದ ಆದೇಶ ಸಂಖ್ಯೆ ಸಾಕಾಯಿ 121 ಪಾಕಾಬಿ 2023 ದಿನಾಂಕ 31/8/2023 ಸುತ್ತೋಲೆ ಇದೆ. ಏನು ಹೇಳ್ತಾನೆ? ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ವಿದ್ಯಾರ್ಥಿ ನಿಲಯಗಳಿಗೆ ಅವಶ್ಯಕವಾಗಿರುವ ಅಕ್ಕಿ ಹಾಗೂ ಗೋಧಿಯನ್ನು ಯೋಜನೆಯಡಿ ಪಡಿತರ ವ್ಯವಸ್ಥೆ ಮುಖಾಂತರ ಪಡೆಯಲಾಗುತ್ತಿರುವ ಹಾಲಿ ಪದ್ಧತಿಯಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಸದರಿ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಕೆಳಕಂಡ ಮಾರ್ಗಸೂಚಿಗಳನ್ವಯ ಕ್ರಮವಹಿಸುವಂತೆ ಆದೇಶಿಸಿದೆ. ಗೋದಾಮುಗಳಲ್ಲಿ ಲಭ್ಯವಿರುವ ಅಕ್ಕಿ ಮತ್ತು ಗೋಧಿಯ ಸಂಗ್ರಹಣೆಯನ್ನು ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯವನ್ನು ಆಯ್ಕೆ ಮಾಡಿಕೊಳ್ಳಲು ಹಾಸ್ಟೆಲ್ ವಾರ್ಡನ್ಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು PDS ಅದೇ ಯಾರ ಹೋಗೋರಿದ್ರೆ ಸದ್ದಿಲ್ದೇನೆ ಹೊರಟೋಗಿ ಸದ್ದು ಮಾಡ್ಕೊಂಡು ಹೋಗ್ಬೇಡಿ. ತುಂಬ ಆಯ್ಕೆ ಮಾಡಿಕೊಳ್ಳಲು ಹಾಸ್ಟೆಲ್ ವಾರ್ಡನ್ಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಎರಡನೇದು, ಹಂಚಿಕೆ ಮಾಡಲಾಗುವ ಆಹಾರ ಧಾನ್ಯಗಳನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ಗೋದಾಮುಗಳಿಂದ ಈ ಹಿಂದೆ 6 ತಿಂಗಳಿಗೊಮ್ಮೆ ಎತ್ತುವರಿ ಮಾಡುತ್ತಿದ್ದುದನ್ನು ಮಾರ್ಪಾಡುಗೊಳಿಸಿ ಪ್ರತಿ ತಿಂಗಳು 1 ಬಾರಿ ಎತ್ತುವರಿ ಮಾಡಲು ಅವಕಾಶವನ್ನು ಕಲ್ಪಿಸಿದೆ. 6 ತಿಂಗಳು ಒಂದ್ಸತಿ ಕೊಡ್ತಿದ್ರು, ಉಳಿದುಕತ್ತಿತ್ತು, ದಿ ಸ್ಟೋನ್ ಅನ್ನೋ ನೆಪ ಬತ್ತಿತ್ತು, ಕ್ಲೀನ್ ಮಾಡಿಸ್ಬೇಕು ಅನ್ನೋ ನೆಪ ಬರ್ತಿತ್ತು. ಅದರ ಬದಲಿಗೆ 1 ತಿಂಗಳಿಗೆ ಒಂದ್ಸತಿ ತಗೊಂಡೋಗಿ. ಹಾಸ್ಟೆಲ್ ವಾರ್ಡನ್ಗಳು ಗೋದಾಮುಗಳಲ್ಲಿ ಲಭ್ಯವಿರುವ ಉತ್ತಮ ಗುಣಮಟ್ಟದ ಅಕ್ಕಿ ಮತ್ತು ಗೋಧಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯಾಯ ತಾಲೂಕಿನ ಸಹಾಯಕ ನಿರ್ದೇಶಕರು ಗುಣಮಟ್ಟದ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು. ಮಾಡಿದ್ನ ನಿಮ್ಮ ವಾರ್ಡನ್ನು ಟ್ರೆಸ್ಪಾಸ ಅವನು ನೇರವಾಗಿ ಗವಿ ಮಟ್ಟಕ್ಕೆ ಹೋಗ್ಬೇಕು, ರೈಸ್ ಮಿಲ್ಗೆ ಹಾಕೋದಾ? ಇದಕ್ಕೆ ಪ್ರಿನ್ಸಿಪಲ್ ಅವರು ಆದೇಶದ ಪ್ರಕಾರ ಎತ್ತುವಳಿ ಮಾಡಿದ್ದಾರೆ. ಆದರೆ ಅಲ್ಲಿ ಅವರು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅಂತ. ನೀವೆಲ್ಲೋ ಗಾಡಿ ಹೋಗ್ತಾ ಇದೆ ಅಂತ ಹೇಳಿದ್ರಲ್ಲ, ಇನ್ಫಾರ್ಮೇಶನ್. ಈಗ ತಾವು ಈ ಪಾಯಿಂಟ್ ಏನು ರೈಸ್ ಮಾಡಿದ್ದೀರಾ, DD ಮಂಜುಳಾ ಅವ್ರಿಗೂ ಮಾತಾಡಿದ್ದೀನಿ. 2-3 ಇಶ್ಯೂಸ್ನ ಕ್ಲಬ್ ಮಾಡಿ ನಾನು JD ಅಗ್ರಿಕಲ್ಚರ್ ಏನು ನಮ್ಮ ಪುಟ್ಟೇಗೌಡರು ಅಧ್ಯಕ್ಷರು ಏನು ಮಾತಾಡಿದ್ರು, ಇಲ್ಲಿ ರಾಗಿ ಬೆಳೆಯುವಂಥದ್ದು ಇಲ್ಲೇ ಇದೆ, ಪ್ರೊಕ್ಯೂರ್ಮೆಂಟ್ ಇಲ್ಲೇ ಆಗಬೇಕು ಅನ್ನೋದು JD ಅಗ್ರಿಕಲ್ಚರು ಅವ್ರಿಗೂ ಹೇಳಿದ್ದೀನಿ. DD ಮಂಜುಳಾ ಅವರು BCM ಇಲಾಖೆ ಆದಿಹಳ್ಳಿ ಸ್ಕೂಲ್ದು ಪ್ಲಸ್ ಈ ಒಂದು ಇದ್ರದ್ದು ಏನಾಗಿದೆ ಮೊರಾರ್ಜಿ ದೇಸಾಯಿದು ಹಾಗೂ DD ಫುಡ್, ಇವ್ರು 3 ಜನ ನೆಕ್ಸ್ಟ್ ವೀಕ್ ಕರೆಸ್ತೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಚರ್ಚೆ ಆಗುತ್ತೆ ಸರ್. ಇಡೀ ಕೇರ್ಪಡೆ ತಾಲೂಕು ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು, ಇಡೀ ಎಲ್ಲಾ ಕಡೆನೂ ಕೂಡ ಭ್ರಷ್ಟಾಚಾರಕ್ಕೆ ಒತ್ತು ಕೊಡ್ತಾ ಇರೋ ಈ ಭ್ರಷ್ಟ ಆಡಳಿತ, ಭ್ರಷ್ಟ ರಾಜಕಾರಣಿಗಳು, ಅದರ ವಿರುದ್ಧವಾಗಿ ಕೇರ್ಪಡೆ ತಾಲೂಕಲ್ಲಿ ಮೊನ್ನೆ ಗವಿ ಮಟ್ಟದ ಶಾಲೆಗೆ 100 ಕ್ವಿಂಟಾಲ್ ಅಕ್ಕಿ ಹೋಗ್ಬೇಕಾಗಿತ್ತು. ಯಾವುದೋ ಒಂದು ಖಾಸಗಿಯ ಮಿಲ್ಗೆ ಹತ್ರ ನಮ್ಮ ರೈತ ಸಂಘದ ಕಾರ್ಯಕರ್ತರು ಪ್ರತ್ಯೇಕವಾಗಿರೋದು, ಸಾರ್ವಜನಿಕವಾಗಿ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತು, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ, ಜಿಲ್ಲಾಧಿಕಾರಿಗೂ ಕೂಡ ಮೆಸೇಜ್ ಹಾಕಿದ್ದೀವಿ. ಅದು ಹಿಂದೆ ಮುಂದೆ ಮಾತಾಡೋ ವಿಚಾರ ಇಲ್ಲ. ಇಷ್ಟೊತ್ತಿಗೆ ನಮ್ಮ ಜಿಲ್ಲಾಧಿಕಾರಿ ಅವರು ನಮ್ಮ ಗಮನಕ್ಕೆ ಬರ್ತಿದ್ದಂಗೆ ತಾಲೂಕು ಆಡಳಿತ, ತಾಲೂಕು ರೈತ ಸಂಘದ ದೂರುದಾರರನ್ನ ಕರೆದಿ ಮಾತುಕತೆ ಮಾಡಿ
ಸಂಬಂಧಪಟ್ಟ ಅಧಿಕಾರಿ ಇಷ್ಟೊಳಗೆ ಯಾಕೆಂದ್ರೆ ಅವನ್ನ ಸಸ್ಪೆಂಡ್ ಮಾಡ್ಬೇಕಿತ್ತು. ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಆಗ್ಲಿ ಇಷ್ಟೊಳಗೆ ಆ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕಿತ್ತು. ಸಸ್ಪೆಂಡ್ ಮಾಡದೇ ಇರೋದು ಇದು ದುರಂತ. ಜಿಲ್ಲಾಧಿಕಾರಿನೇ ಬರಬೇಕು, ಸಂಬಂಧಪಟ್ಟವ್ರಿಗೆ ಕಾನೂನು ರೀತಿ ಶಿಕ್ಷೆ ಹಾಕ್ಬೇಕು. ಆಗ ಮಾತ್ರ ರೈತ ಸಂಘ ವಾಪಸ್ ಮನೆಗೆ ಹೋಗೋದು. ಅಲ್ಲವ್ರು ಎಂದೂ ಕೂಡ ರೈತ ಸಂಘ ಮನೆಗೆ ಹೋಗೋ ಪ್ರಶ್ನೆ ಇಲ್ಲ. ನೀವು ಎಲ್ಲಿ ಗಂಟ ಜಾಗೃತರಾಗಲ್ಲ ಅಲ್ಲಿ ಗಂಟು ಈ ಕಳ್ಳ ಅಧಿಕಾರಿಗಳು, ಈ ಭ್ರಷ್ಟಾಚಾರ ರಾಜಕಾರಣಿಗಳ ಜೊತೆ ಸೇರಿ ನಮ್ಮ ಆಸ್ತಿನೂ ಸಹ ಲೂಟಿ ಹೊಡಿತಾರೆ. ನೀವು ಮನೆಗೆ ಭೂಮಿನ ಕಾಯಿ ಬಿತ್ತಿದ್ರಲ್ಲ ಹಿಂದೆ ದವಸ ಧಾನ್ಯಗಳನ್ನ ಕಳ್ಳರು ಹೊಡ್ಕೊಳ್ತಾರೆ ಅಂತ ಇವ್ರು ಭೂಮಿನೇ ಹೊತ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ಅದರಿಂದ ಎಚ್ಚರಿಕೆ ಆಗಿರ್ಬೇಕು. ಇದು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದ್ರು ಇದು ನಿರಂತರ ನಡೀತಾ ಇರ್ತದೆ. ನೋಡಿ, ಅಕ್ಕಿ ವಿಚಾರನ ನಮ್ಮ ರಾಜ್ಯದನೇ ಪಾಪ MLC ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಚಿಂತೆ ವ್ಯಾಪಾರ ಮಾಡ್ಕೊಂಡು ಅವರು ಸದನದ ಚರ್ಚೆ ಮಾಡ್ತಾರೆ. ಅದೇ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೂ ಹೋಗಿದೆ, ಅದು ಚರ್ಚೆನೇ ಇಲ್ಲ. ಬಹಳಷ್ಟು ದಂಧೆ ನಡೀತಾ ಇದೆ. ಇದು ಈ ತಾಲೂಕಲ್ಲಿ ಬಹಳ ನಾಚಿಕೆಗೇಡಿನ ಸಂಗತಿ. ಇದೇ ದಿನ ಅಲ್ರಿ, ಇವರೆಲ್ಲ ಬಂದಾರ, ಅವ್ರ ಜಮೀನು ಬಿಟ್ಟು ಕೆಲಸ ಬಿಟ್ಟು ಜನಸಾಮಾನ್ಯರ ಕೆಲಸಕ್ಕೆ. ಅವ್ರಿಗೆ ಇಲ್ಲಿಗ ಒಳಗಡೆ ಇರೋರಿಗೆ ಸಂಬಳ ವೈದ್ಯರಿಗೆ ಎಲ್ಲ ಕೊಟ್ಟರು ಇನ್ನೂ 50, 100 ರೂಪಾಯಿ, 200 ರೂಪಾಯಿಗೆ ಕಳ್ತನ ಮಾಡ್ಕೊಂಡು ಡ್ಯೂಟಿ ಮಾಡ್ತೀವಿ, ಜೀವನ ಮಾಡ್ತೀವಿ ಅಂದರೆ ಇವ್ರಿಗೆ ಯಾತ್ರ ಹೊಡಿಬೇಕು ಹೇಳ್ರಿ? ಮಾನ ಮರ್ಯಾದೆ ಬೇಕು. ಎಮ್ಮತ್ತಾರಿ ಮತ್ತು ಹೊಣೆಗಾರಿಕೆ ಇಲ್ಲದೆ ಇರೋದ್ರಿಂದ ನಮ್ಮಗಳ ಬೇಜಾಬ್ತಾನ. ನಮ್ಮ ರೈತರು ಅಷ್ಟೇ, ಈ ಕಡೆ ಒಂದು ಆಟ ಆ ಕಡೆ ಒಂದು ಆಟ ಹಾಕಿ 3ನೇ ಆಟದಲ್ಲಿ ಬಿದ್ದಿದ್ರಿ. ಬದುಕಾಟ ಮಾಡೋಕೆ ನಿಂತಿಲ್ಲ. ಜೀವನದಲ್ಲಿ ನಾವು ಭಿಕ್ಷೆ ನೀಡೋದು, ಅವರು ಭಿಕ್ಷೆ ತಗೊಳ್ಳಿ ಅನ್ನೋ ಸ್ಥಿತಿ ಬಂದಿದ್ರಿ. ಅವ್ರೇನು ದುಡ್ಡು ತಗೋತಾರೆ ಅಂತಲ್ಲ, ನೀವು ಕೊಡೋದ ಭಿಕ್ಷೆ ಅಂತ ತಿಳ್ಕೊಂಡು ಅವ್ರು ಭಿಕ್ಷೆ ಎತ್ತಾವ್ರು. ನನ್ನ ತಾಲೂಕಿನ ಆಡಳಿತ ಬಗ್ಗೆ, ನನ್ನ ತಾಲೂಕಿನ ಕೃಷಿ ಇಲಾಖೆ ಬಗ್ಗೆ, ನನ್ನ ತಾಲೂಕಿನ ಆರೋಗ್ಯದ ಬಗ್ಗೆ, ನನ್ನ ತಾಲೂಕಿನ ಆಡಳಿತ ಬಗ್ಗೆ, ನನ್ನ ತಾಲೂಕಿನ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡ್ತಾರಾ? ಆ ಪಾರ್ಟಿ ಸರಿ ಇಲ್ಲ, ನಮ್ಮ ಪಾರ್ಟಿ ಗೆದ್ರೆ ನಿಮ್ಮನ್ನೆಲ್ಲ ಮುಗಿಸಾಕ್ಬಿಡ್ತೀನಿ ಅಂತ ಮುಗಿಸ್ತಾರೆ. ಕದ್ದು ಮುಗಿಸ್ಕೊಂಡೇ ಬಂದಿರೋದು, ಇನ್ನೂ ಮುಂದೆ ಮುಗಿಸ್ತಾರೆ. ಭಾಳಷ್ಟು ದಿನ ಎಷ್ಟು ದಿನ ಅಂತ ಹೋಗ್ತೀರಿ ಮಾಡೋರೆಲ್ಲ ಹುಡುಕವಾಗಲೇ ಅಷ್ಟೇ. ಅವರು ಕೂಡ ರಾಜಕಾರಣ ಮಾಡುವಂಥವ್ರು, ಅದು ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು. ಅಭ್ಯರ್ಥಿನ ಯಾವನು ಹೆಚ್ಚು ತಲೆ ಹೊಡೆದವನೇ ಅವನಿಗೆ ಹುಡುಕೊಂಡು ಟಿಕೆಟ್ ಕೊಡೋದು. ಅವನು ಈ ಸಮಾಜದ ಪರಿವರ್ತಕ, ಸುಧಾರಕ. ಹೆಂಗಾಗಕ್ಕೆ ಸಾಧ್ಯ? ನೀವು ಒಗ್ಗಟ್ಟಾಗ್ದೇನೆ ಸುಮ್ಮನೆ ಅವ್ರ ಮನೆ ಹರಾಜ್ ಆಯ್ತಿದ್ರೆ ಆ ಬಡ್ಡಿ ಎಲ್ಲ ಮೆರೀತಿದ್ದ ಬಾಳ ಹರಾಜ್ ಈಗೋ ಯಾಕೆ? ಅವನು ನಿಮ್ಮಂಗೆ ಕರ್ಮಿನೇ, ಕೃಷಿ ಕರ್ಮಿನೇ. ಅವನು ಭೂಮಿಗೆ ತ್ಯಾಗ ಮಾಡ್ರನೆ, ಅವನು ಬೆವರು ಬಿದ್ದಿದೆ ಅಲ್ಲಿ. ಬಿಡು, ನಮ್ಮವನು ಅನ್ಬೇಕು. ಇವ್ರಿಗೆ ನೌಕರರು ಯಾರನ್ನ ಮುಟ್ಟಿ ಎಲ್ಲ ಕೆಲಸ ಪೆನ್ ಕೇಳಿ ಮಾಡಿ ಮುಟ್ಕೊಂಡ್ಕೊತಾರೆ. ಯಾರಿಗಾರ ಒಬ್ರಿಗೆ ಸಿಟ್ಟು ಬಂದು ಹೊಡಿಲಿ, ನಾವ್ಯಾರು ಕೆಲ್ಸಕ್ಕೆ ಬರಲ್ಲ ಕೂತ್ಕೊಂಡ್ಬಿಡ್ತಾರೆ. ನೀವ್ಯಾಕೆ ಹಂಗಾಗಲ್ಲ? ರೈತ ಸಂಘ ಬೇಕಿಲ್ವಾ ಯಾರಿಗೂ? ಆ ಕಾರಣಕ್ಕೆ ಇವತ್ತು ಸಾರ್ವಜನಿಕವಾಗಿ ನಮ್ಮ ಸ್ವತ್ತು ಯಾರೋ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿ ಅವನು ಸಂಪಾದನೆ ಮಾಡ್ಕೊತಾವನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಚಳವಳಿ. ಸ್ವಾಮಿ ಗೋವಿಂದ ಗೋವಿಂದ ಅಂತಿರಲ್ಲ, ಹಂಗ್ ಗೋವಿಂದ ಆಗೋಯ್ತದೆ. ಈಗಲಾದ್ರೂ ಮನಸ್ಸು ಮಾಡಿ ನೀವು ದೇಶವನ್ನು ಕಟ್ಟಬೇಕು, ನೀವೆಲ್ಲರೂ ಜೊತೆ ಸೇರ್ಕೋಬೇಕು, ಈ ದೇಶವನ್ನು ಉಳಿಸ್ಕೋಬೇಕು, ನಮ್ಮ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಈ ದಿಕ್ಕಲ್ಲಿ ನೀವೆಲ್ಲರೂ ಜಾಗರೂಕರಾಗಿ ಮನೆ ಮನೆಗೆ ಮಾತಾಡಿ ಎಚ್ಚೆತ್ಕೊಂಡು ನಿಮ್ಮೂರಿನಲ್ಲೇ ರೈತ ಸಂಘಗಳನ್ನ ಮಾಡಿ ಇಬ್ಬರನ್ನ ಮನೆಗೊಬ್ಬರನ್ನ ಬಿಡ್ರಿ, ತ್ಯಾಗ ಮಾಡ್ಲಿಕ್ಕೆ ಬಿಡ್ರಿ. ಚಳವಳಿ ಅಂತೂ ಗಟ್ಟಿಯಾಗಿದೆ. ದಯಮಾಡಿ ಅವ್ರು ಬರ್ಲಿ, ಸಂಬಂಧಪಟ್ಟವ್ರು ಬರ್ಲಿಲ್ಲ ಅಂದ್ರೆ ಚಳವಳಿ ಮುಂದುವರಿಯುತ್ತೆ. ಅವನು ಯಾರು ತಪ್ಪು ಮಾಡಿದನೋ ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು. ಯಾಕೆ ಇವತ್ತು ಶಿಕ್ಷಣವನ್ನ ಖಾಸಗಿ ಶಾಲೆಗಳನ್ನ ತೆರೆದು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ? ಇವತ್ತು ಸುಮಾರು 29 ಇಲಾಖೆಗಳು ನನ್ನ ಕಂಡ ಮಟ್ಟಿಗೆ, ಪ್ರತಿಯೊಂದು ಇಲಾಖೆಗಳಲ್ಲಿ 3 ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆಯನ್ನ ಮಾಡಬೇಕು. ಯಾರು ಮಾಡ್ತಾ ಇದ್ದಾರೆ? ಎಲ್ಲವನ್ನು ಪ್ರಶ್ನೆ ಮಾಡಬೇಕು. ಎಲ್ಲವನ್ನೇ ನಡೀತಾ ಇದೆ, ಅಯ್ಯೋ ನನಗೆ ಅಲ್ಲ, ಯಾವ್ದೋ ಮನೆಗೆ ಬೆಂಕಿ ಬಿದ್ದಿದೆ, ನನ್ನ ಮನೆ ಸೇಫ್ ಆಗಿದೆ ಅಂತ ಯಾರು ಯೋಚನೆ ಮಾಡಬಾರ್ದು. ಇವತ್ತು ಒಬ್ರಿಗೆ ನೋವಾದ್ರೆ ಹೇಗೆ ಒಂದು ಊರಲ್ಲಿ ಹೋಗಿ ಸ್ಪಂದಿಸ್ತೀವಿ, ಅದೇ ರೀತಿ ಒಬ್ರಿಗೆ ಅನ್ಯಾಯ ಆದಾಗ ಒಬ್ಬಂದು ಖಾತೆ ಬದಲಾಗಿ ಹೋಗಿದೆ. ಅದು ಹೇಗೆ ಬದಲಾಯಿತು? ಒಬ್ಬ VAಗೆ, ಒಬ್ಬ RAಗೆ ನಾವು 50,000, ಒಬ್ಬ PN ಕೂಡ ಇಟ್ಟಿದ್ದೀವಿ VAಗೆ, ಅವನಿಗೂ 15,000 ಸಂಬಳ. ಇದನ್ನ ನಾವು ಖಂಡಿತವಾಗಿ ಪ್ರತಿಯೊಂದು ಈ ಮಟ್ಟದಲ್ಲಿ ನೀವು ಹೋರಾಟವನ್ನ ಮಾಡಬೇಕಾದ್ರೆ ಇಡೀ ರಾಜ್ಯದ ಜನ ಒಗ್ಗೂಡ್ಲಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಗುಲಾಮಗಿರಿಯಿಂದ ಹೊರಗೆ ಬನ್ನಿ. ನೀವು ಮುಂದೆ ಬರಬೇಕು. ನಿಮ್ಮ ಗ್ರಾಮಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕು. ಆದಳ್ಳಿ ಸ್ಕೂಲು, ಆದಳ್ಳಿ ಹಿಂದುಳಿದ ವರ್ಗ, ಆ ಸ್ಕೂಲಲ್ಲಿ ಮಕ್ಕಳಿಗೆ 15 ದಿವಸದಿಂದ ಊಟ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಬರ್ತದೆ. ಆ ಅಮ್ಮಂಗೆ ಫೋನ್ ಮಾಡ್ತೀವಿ,
ಮಾಧ್ಯಮದವರು ಹೇಳ್ತಾರೆ ಸರ್ ನಾವು ಮಾಡಿದ್ದೀವಿ ಅಂತ. ಆ ಅಮ್ಮಗೆ ಫೋನ್ ಮಾಡಿದ್ರೆ ಸರ್ ನನಗೊಂದು 15 ಕಂಪ್ಲೇಂಟ್ ಬಂದವೆ, ನಾನು ಈ ವಾರದಲ್ಲಿ ಬಂದು ತನಿಖೆ ಮಾಡ್ತೀನಿ ಅಂತ. 4 ಗಂಟೆ ಏನು ತಿನ್ನೋಕ್ಕಿಲ್ವಳು, ನಮ್ಮ ಮಕ್ಕಳು ತಿಂತಾ ಇಲ್ಲ, ಒಟ್ಟಿಗೇನೂ ಇಲ್ಲ ಅಂತ ನಾವು ಹೇಳಿದ್ರೆ 15 ದಿವಸ ಬಂದು ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಅವ್ರನ್ನ ಕರೆಸ್ತೀರಿ ಅಂತ ಹೇಳ್ತೀರಿ, ಕಾಲಿಲ್ಲವ್ರನ್ನ. ಆ ಅಮ್ಮಗೆ ಕಾಲೇ ಇಲ್ಲ, ಇಲ್ಲಿ ಬಂದು ಕಂಪ್ಲೇಂಟ್ ತೊಗೊಳಕ್ಕಂತದ. ಬಂದರೆ ನಿಮ್ಮ ಸರ್ಕಾರ ಕಾರ್ಯದರ್ಶಿ ಬರಲಿ, ನಿಮ್ಮ ಡಿ ಸಿ ಅವರು ಬೇಡ. ಯಾಕೆ ನಿಮ್ಮ ಡಿ ಸಿ ಅವರು ಕಂಪ್ಲೇಂಟ್ ಕೊಟ್ಟಾಗದೆ ಅವ್ರಲ್ಲಿ ಬಗೆಹರಿದಿಲ್ಲ, ಅರಿಯೋದಿಲ್ಲ. ಸ್ಯಾಂಪಲ್ಸ್ ಮೀಟಿಂಗ್ ಆಯ್ತಲ್ಲ, ಡಿ ಡಿ ಅವ್ರು ಬಂದಿದ್ದೇನೆ, ಮೀಟಿಂಗ್ ಆಗಿದ್ದೇನೆ. ತಮ್ಮ ಸಂಘಟನೆ ದೂರಿನ ಮೇರೆಗೆ ಅವತ್ತು ಫುಡ್ ಸೇಫ್ಟಿ ಅವ್ರನ್ನು ಕರೆಸಿ ಸ್ಯಾಂಪಲ್ಸ್ನ ರ್ಯಾಂಡಮ್ ಆಗಿ ಕಲೆಕ್ಟ್ ಮಾಡಿಸಿ ಮೈಸೂರು ಲ್ಯಾಬ್ಗೆ ಕಳಿಸಿದ್ರು ಸರ್. ಸೊ ಅಲ್ಲಿ ರಿಪೋರ್ಟ್ ಬಂದಿದ್ರ ಪ್ರಕಾರನೇ ಅವರು ಅದರಲ್ಲಿ ರಿಪೋರ್ಟ್ ಮೈಸೂರು ಲ್ಯಾಬ್ ರಿಪೋರ್ಟಲ್ಲಿ ಚೆನ್ನಾಗಿದೆ ಅಂತ ಬಂದಿತ್ತು. ಸೊ ಇದ್ರ ಮೇಲೆ ಕೊಟ್ಟಬೇಕು. ಬಟ್ ತಮ್ಮ ಸಂಘಟನೆಯವರು ಬಿಟ್ಟು ಬೇರೆ ವೈಯಕ್ತಿಕವಾಗಿ ಯಾರು ಬಂದಿಲ್ಲ ಅನ್ನೋ ಉದ್ದೇಶದಿಂದ ನಾವು ನಿಮ್ತವು ಸುಳ್ಳು ಹೇಳ್ಬಿಟ್ಟು ಇಡೀ ತಾಲೂಕಿಗೆಲ್ಲ ಒಳ್ಳೆ ಪುಟ್ನೆ ಕೊಟ್ಟಿದ್ದೀರಿ. ರೈತರ ತಗೋಗಿರೋ ನೋಡವ್ರೆ, ಕಳ್ಳರು ಯಾರೋ ಬೆಳ್ಳರು ನಾವು ನಿಮಗೆ ಮಣ್ಣು ಬೆರೆಸ್ಕೊಂಡ್ಬಂದ್ಬಿಟ್ಟು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ವು. ನಿಮ್ತವು ಯಾಕೆ ಜೀವನ ಮಾಡ್ಬೇಕಲ್ಲ, ದಿನ ಬೆಳಗಾಯ್ತು ಅಂದ್ರೆ ಎದ್ದೆ. ಇನ್ನು ಮುಂದೆ ಅದೇ ಪರಿಣಾಮ. ನ್ಯಾಯಬೆಲೆ ಅಂಗಡಿ ತಾವು ಕುಂತ್ಕೊಂಡು ಹೊಡಿಬೇಕಾಯ್ತದ. ಅವತ್ತು ನೀವು ಇವತ್ತು ಸುಳ್ಳ ಅವ್ರು ನಿಮ್ಮ ಅಧಿಕಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ರಲ್ಲಿ ನೀವು ಅವ್ರನ್ನ ಮುಚ್ಚಾಕಕ್ಕೆ ನ್ಯಾಯಬೆಲೆ ಅಂಗಡಿ ನಮಗೆ ಕಾನೂನು ಗೊತ್ತಿದೆ. ನ್ಯಾಯಬೆಲೆ ಅಂಗಡಿ ತಾವು ಕುಂತ್ಕೊಂಡು ಹೊಡಿಬೇಕಾಯ್ತದೆ. ರೈತರ ಕೈಲಿ ಅಲ್ಲೇ ಓಡಿಸ್ತೀವಿ, ನಿಮಗೆ ಗ್ಯಾರಂಟಿ. ಇದು ಮುಂದೆ ಬರ್ದಿಟ್ಕೊಳ್ಳಿ ನೀವು. ನಾನು ಹೇಳ್ತೀನಿ ಇವತ್ತು ಬಚಾವಾಗಿರ್ಬೋದು ನೀವು. ನಮ್ಮ ಅವ್ನು ಯಾವೊಂದು ಕ್ವಾಲಿಟಿ ಅಂತ ರಿಪೋರ್ಟ್ ಕೊಟ್ಟು ಕರೀರಿಲ್ಲ ಬೋಳಿ ಮಗನ ಅವನ್ನ ಕೇಳ್ತೀನಿ ನಾನು. ಕ್ಲೀನ್ ಮಾಡಬೇಕು, ಡಿಸ್ಟೋರ್ ಮಾಡಬೇಕು, ಪಾಲಿಶ್ ಮಾಡಬೇಕು ಅನ್ನೋದಕ್ಕೆ ಯಾರೋ ಒಂದು ರೈಸ್ ಮಿಲ್ಗೆ ವರ್ಕೌಟ್ ಆಗಿರಬೇಕು, ಟೆಂಡರ್ ಆಗಿರಬೇಕು. ಇಂಥವ್ರಿಗೆ ಇಂಥವ್ರಿಗೆ ಕೊಟ್ಟು ಕ್ಲೀನ್ ಮಾಡಿಸ್ಬೇಕು ಅಂತ ಅದೇನಾರು ಇದೆಯಾ ಅಂತ ನೀವು ಹೇಳ್ತೀರ ಸುಳ್ಳು ಅಂತ ಅಲ್ಲೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.